Let's go to the New Testament. ಹೊಸ ಒಡಂಬಡಿಕೆಗೆ ಹೋಗೋಣ. You read in Matthew chapter 4. ಮತ್ತಾಯ 4ರಲ್ಲಿ ನಾವು ಹೀಗೆ ನೋಡ್ತೇವೆ. You know that Jesus got baptized by John the Baptist in Matthew chapter 3. ಸ್ನಾನಿಕನಾದ ಯೋಹಾನನಿಂದ ಅವನು ದೀಕ್ಷಾಸ್ನಾನ ಹೊಂದಿದನು ಮತ್ತಾಯ 3ರಲ್ಲಿ. We read that in verse 16, Matthew 3:16. 3:16ರಲ್ಲಿ ನಾವು ನೋಡ್ತೀವಿ ಅದನ್ನ. He is baptized. ಆತನು ದೀಕ್ಷಾಸ್ನಾನ and he is beginning his public ministry. ಈಗ ಅವನ ಒಂದು ಸಾರ್ವಜನಿಕ ಸೇವೆಯನ್ನ ಪ್ರಾರಂಭಿಸ್ತಾನೆ. Let me ask you a question. ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. What are the first words that Jesus spoke in his public ministry? ಆತನ ಒಂದು ಸಾರ್ವಜನಿಕ ಒಂದು ಸೇವೆಯಲ್ಲಿ ಯೇಸು ಸ್ವಾಮಿ ಮಾತಾಡಿದ ಮೊದಲ ವಾಕ್ಯ. It's not the Sermon on the Mount, that is in chapter 5. 5ನೇ ಅಧ್ಯಾಯದಲ್ಲಿದೆ, ಅದು ಪರ್ವತ ಪ್ರಸಂಗ. That is later. ಅದು ಮುಂದೆ. What are the first words Jesus spoke after his baptism? ಅವರ ದೀಕ್ಷಾಸ್ನಾನದ ನಂತರ ಯೇಸು ಸ್ವಾಮಿ ಮಾತಾಡಿದ ಮೊದಲ ವಾಕ್ಯ ಏನು? First words, ಮೊದಲ ವಚನ, which is written in the Bible. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Here it is. ಇಲ್ಲಿ ಬರೆಯಲ್ಪಟ್ಟಿದೆ. Matthew 4:4. 4:4ರಲ್ಲಿ Man must receive every word that proceeds from the mouth of God and not live on food alone. ಇಲ್ಲಿ ಹೇಳಿದ್ದು ಮನುಷ್ಯನ ರೊಟ್ಟಿ ಮಾತ್ರದಿಂದಲ್ಲ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವ. The same thing we read in the Old Testament. ನಾವು ಹಳೆ ಒಡಂಬಡಿಕೆಯಲ್ಲಿ ಏನು ನೋಡಿದ್ವಿ ಅದೇ. Jesus is saying the same thing. ಇಲ್ಲಿ ಕೂಡ ಯೇಸು ಸ್ವಾಮಿ ಅದೇ ಹೇಳ್ತಾ ಇದ್ದಾರೆ. And this is the reason why many Christians are not becoming strong spiritual Christians. ಇದೇ ಒಂದು ಕಾರಣದಿಂದ ಬಹಳಷ್ಟು ಕ್ರೈಸ್ತರು ಬಲವಾದ ಕ್ರೈಸ್ತರಾಗ್ತಾ ಇಲ್ಲ. They don't receive the spiritual manna every day. ಪ್ರತಿ ದಿವಸ ಅವರು ಆತ್ಮಿಕ ಮನ್ನವನ್ನು ಸ್ವೀಕರಿಸ್ತಾ ಇಲ್ಲ. They are too lazy. ಅವರು ಸೋಮಾರಿಗಳಾಗಿದ್ದಾರೆ. So they suffer and their family suffers. ಅವರು ಅದರಲ್ಲಿ ನಷ್ಟ ಹೊಂದುತ್ತಾರೆ, ಅವರ ಕುಟುಂಬ ಕೂಡ ನಷ್ಟ ಹೊಂದುತ್ತಾರೆ. We cannot press on to perfection if we don't receive God's word every day. ನಾವು ಪ್ರತಿ ದಿವಸ ದೇವರ ವಾಕ್ಯನ ಸ್ವೀಕರಿಸಿಲ್ಲ ಅಂದ್ರೆ ನಾವು ಪರಿಪೂರ್ಣತೆ ಕಡೆಗೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. Make a decision today. ಇವತ್ತು ನಿಮ್ಮ ನಿರ್ಧಾರ ಮಾಡಿ. Say, Lord, help me. ಕರ್ತನೇ ನನಗೆ ಸಹಾಯ ಮಾಡು. To receive your word every day. ನಿನ್ನ ವಾಕ್ಯವನ್ನ ಪ್ರತಿ ದಿವಸ ಸ್ವೀಕರಿಸಿ. Even if it's only for 5 minutes. 5 ನಿಮಿಷಗಳಾದರೂ ಪರವಾಗಿಲ್ಲ. Lord, I want to receive something from you for my heart. ನನ್ನ ಹೃದಯಕ್ಕೆ ಏನಾದರೂ ನನಗೆ ಪಡ್ಕೊಳ್ಬೇಕು. Some of us are so busy. ನಾವು ಕೆಲವರು ಬಹಳ ಸಮಯ ಇಲ್ಲದೆ ಇರೋಂತರಾಗಿರ್ತಾರೆ. You may have only 5 minutes. ನಿಮಗೆ 5 ನಿಮಿಷ ಸಮಯ ಇರಬಹುದು. Fine. ಪರವಾಗಿಲ್ಲ. Spend those 5 minutes reading something from scripture and say, Lord, speak to me. 5 ನಿಮಿಷ ಏನಾದರೂ ಸ್ವಾಮಿ ನನಗೆ ನನ್ನಲ್ಲಿ ಮಾತಾಡು, ನನಗೇನಾದರೂ ಕೊಡು ಅಂತ ನೀವು ಬಯಸಬೇಕು, ಕೇಳಬೇಕು. Make it a habit. ಅದನ್ನ ಅಭ್ಯಾಸ ಮಾಡಿಕೊಡಿ. Don't say I forgot. ನಾನು ಮರ್ತು ಬಿಟ್ಟೆ ಅಂತ ಹೇಳಬೇಡಿ. Let me ask you a question. ನಾನು ಒಂದು ಪ್ರಶ್ನೆ ಕೇಳ್ತೀನಿ. Is there any day ಯಾವತ್ತಾದರೂ in your past life ನಿಮ್ಮ ಹಳೆ ಜೀವಿತದಲ್ಲಿ where you forgot to eat your food? ನೀವು ಊಟವನ್ನು ಮಾಡೋದನ್ನ ಮರ್ತಿದ್ದೀರಾ? Any day? ಯಾವತ್ತಾದರೂ? Even one day? ಒಂದು ದಿವಸ. If somebody asks you why you didn't eat, oh, I forgot, I didn't know. ಯಾರಾದರೂ ಊಟ ಮಾಡಿದ್ರಾ ಅಂತ ಕೇಳಿದ್ರೆ, ಓ ನಾನು ಮರ್ತು ಬಿಟ್ಟೆ ಅಂತ ಹೇಳಿದಿರಾ? Never. ಇಲ್ಲ. You know why? ಯಾಕೆ ಗೊತ್ತಾ? Because our body cries out with hunger. I want food. ಯಾಕೆ ಅಂದ್ರೆ ನಮ್ಮ ಶರೀರ ಆ ಹಸಿವೆಯಿಂದ ಕೂಗುತ್ತೆ. That is the mark of a newborn baby. ಅದು ಗುರುತು, ಒಂದು ಹೊಸದಾಗಿ ಹುಟ್ಟಿದ ಮಗುವಿನ ಗುರುತು. Crying, I want milk, I want milk, I want milk. ನನಗೆ ಹಾಲು ಬೇಕು, ಹಾಲು ಬೇಕು ಅಂತ ಕೂಗುತ್ತೆ ಮಗು. 1 Peter chapter 2 it says you must cry for the word of God like that. 1 ಪೇತ್ರ 2ರಲ್ಲಿ ಹೇಳುತ್ತೆ ದೇವರ ವಾಕ್ಯಕ್ಕಾಗಿ ನೀವು ಹಾಗೆ ಕೂಗಬೇಕು ಅಂತ. You don't know that verse? 1 Peter chapter 2. 1 ಪೇತ್ರ 2ನೇ ಅಧ್ಯಾಯ. 1 Peter chapter 2. 1 ಪೇತ್ರ 2ನೇ ಅಧ್ಯಾಯ. Verse 2. 2ನೇ ವಚನ. Like newborn babies, long for the pure milk of the word of God, so that you can grow in respect to salvation. ಇಲ್ಲಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. So wherever we look, whether it is Genesis or Jesus' words or Peter, they are saying the same thing. ಇಲ್ಲಿ ನಾವು ಎಲ್ಲಿ ನೋಡಿದ್ರು ಆದಿಕಾಂಡದಲ್ಲಿರ್ಬೋದು, ಯೇಸುವಿನ ವಾಕ್ಯಗಳಾಗಿರ್ಬೋದು, ಪೇತ್ರನ ವಾಕ್ಯಗಳಿರ್ಬೋದು, ಎಲ್ಲ ಒಂದೇ ಹೇಳ್ತಾ ಇದ್ದಾರೆ. See how a baby cries out. ಮಗು ಹೇಗೆ ಹೇಳುತ್ತೆ ನೋಡಿ. It will never be happy with anything. ಅದು ಏನೇ ಕೊಟ್ಟರು ಅದು ಸಂತೋಷ ಪಡೋದಿಲ್ಲ. You give it a toy or rattle something, it's not happy, it wants milk. ಒಂದು ಆಟಿಕೆ ಏನೇ ಒಂದು ಗೊಂಬೆ ಆಗ್ಲಿ ಕೊಟ್ರೆ ಅದು ಸಂತೋಷ ಪಡೋದಿಲ್ಲ. I want milk, I want milk. ನನಗೆ ಹಾಲು ಬೇಕು, ನನಗೆ ಹಾಲು ಬೇಕು ಅಂತ. Imagine a baby cries out like that.
ಅದನ್ನ ಯೋಚನೆ ಮಾಡಿ ನೋಡಿ, ಮಗು ಹೇಗೆ ಹೇಳುತ್ತೆ. Okay, next time you hear a baby crying out, remember you also got to cry out to God like that. ಯಾವತ್ತಾದ್ರೂ ನಿಮ್ಮ ಮುಂದೆ ಮಗು ಅಳೋದನ್ನ ಕೇಳಿಸ್ಕೊಂಡ್ರೆ ನೀವು ಹಾಗೆ ದೇವರ ವಾಕ್ಯಕ್ಕಾಗಿ ಅಳಬೇಕು ಅನ್ನೋದನ್ನ ಯೋಚನೆ ಮಾಡಿ, ಕೂಗಬೇಕು ಅನ್ನೋದನ್ನ ಕೇಳಿ. Do I cry to God like that for the milk of the word of God? ದೇವರ ವಾಕ್ಯದ ಒಂದು ಹಾಲಿಗಾಗಿ ನಾನು ಹಾಗೆ ಕೂಗ್ತೀನ ಅಂತ ಕೇಳ್ಕೊಳ್ಳಿ ನಿಮ್ಮ. I'll tell you my testimony. ನನ್ನ ಸಾಕ್ಷಿ ನಾನು ಹೇಳ್ತೀನಿ. I was working in the Navy. ನಾನು ಒಂದು ನೌಕಾ ಇದರಲ್ಲಿ ಕೆಲಸ Every morning when I got up, ಪ್ರತಿ ದಿವಸ ನಾನು ಎದ್ದಾಗ, before I went to work, ನಾನು ಕೆಲಸಕ್ಕೆ ಹೋಗೋ ಮೊದಲು I would kneel down, ನಾನು ಮೊಣಕಾಲು ಹಾಕಿ spend some time in prayer, ಸ್ವಲ್ಪ ಸಮಯ ಪ್ರಾರ್ಥನೆಯಲ್ಲಿ ಕಳೀತೀನಿ. take my Bible, ನನ್ನ ಬೈಬಲ್ ತೆಗೆದುಕೊಂಡು sit down on my table ನನ್ನ ಟೇಬಲ್ ಮೇಲೆ with a notebook and a pen, ಒಂದು ನೋಟ್ and ಪುಸ್ತಕ I ಮತ್ತು ಪೆನ್ studied the word of God. ದೇವರ ವಾಕ್ಯವನ್ನು I finished that, then I went to work. ನಾನು ಅದನ್ನು ಮುಗಿಸಿದ ನಂತರ ನಾನು ಕೆಲಸಕ್ಕೆ ಹೋಗ್ತೇನೆ. Every day. ಪ್ರತಿ ದಿವಸ. And the same thing at night. ರಾತ್ರಿ ಕೂಡ ಹಾಗೆ. And I grew. ನಾನು ಹಾಗೆ grew in the Lord. ನಾನು ಕರ್ತನಲ್ಲಿ ಬೆಳೆದೆನು ಅದಕ್ಕೆ. And I experienced a lot of miracles in my life. ಹಾಗೆ ನಾನು ನನ್ನ ಜೀವಿತದಲ್ಲಿ ಬಹಳ ಅದ್ಭುತಗಳನ್ನು ಕಂಡೆನು. Do you know that the word of God can even bring healing into your body? ದೇವರ ವಾಕ್ಯ ನಿಮ್ಮ ಶರೀರದ ಸ್ವಸ್ಥತೆಗೆ ನಡೆಸುತ್ತೆ ಗೊತ್ತಾ? I show you that verse in ಅದನ್ನು ಕೂಡ Proverbs chapter 4. ಜ್ಞಾನೋಕ್ತಿ 4ನೇ ಅಧ್ಯಾಯ. Proverbs chapter 4. ಜ್ಞಾನೋಕ್ತಿ 4ನೇ ಅಧ್ಯಾಯ verse 20. 20ನೇ ವಚನ. My son, give attention to my words, God says. ಕಂದ, ನನ್ನ ಮಾತುಗಳನ್ನು ಆಲಿಸು. Incline your ear to my sayings. ನನ್ನ ನುಡಿಗಳಿಗೆ ಕಿವಿಗೊಡು. Don't let them depart from your sight. ಅದು ನಿನ್ನಿಂದ ದೃಷ್ಟಿಯಲ್ಲಿ ಹೋಗದೆ ತಪ್ಪದೇ ಇರದೆ ಅಂತ Keep ನೋಡ್ಕೋ. my words in the midst of your heart. ನಿನ್ನ ಹೃದಯದೊಳಗೆ ಅವುಗಳನ್ನು ಇಟ್ಟಿಕೋ. What should you keep in the midst of your heart? ನಿಮ್ಮ ಹೃದಯದಲ್ಲಿ ಏನು God's ಇಟ್ಕೊಳ್ಬೇಕು? word. ದೇವರ ವಾಕ್ಯ. Because they are life to all those who find them. ಅದನ್ನ ಹೊಂದಿಕೊಳ್ಳುವವರಿಗೆ ಅದು ಜೀವವು. And health to their whole body. ದೇಹಕ್ಕೆಲ್ಲ ಅವೇ ಆರೋಗ್ಯವು. I can testify to that. ನಾನು ಅದಕ್ಕೆ ಸಾಕ್ಷಿಯಾಗಿ ಹೇಳ್ತೀನಿ. God's word has brought health to my body. ನನ್ನ ಶರೀರಕ್ಕೆ ದೇವರ ವಾಕ್ಯ ಆರೋಗ್ಯವನ್ನು ತಂದು. When I feel weak sometimes when I have to travel and speak somewhere, ನಾನು ಪ್ರಯಾಣ ಮಾಡಿ ಎಲ್ಲೋ ಒಂದು ಕಡೆ ಮಾತಾಡಬೇಕು, ನಾನು ಬಲಹೀನನಾಗಿ ಅನಿಸಿದ್ರೆ, I quote the word of God which says, I will go in the strength of the Lord my God. ನಾನು ದೇವರ ವಾಕ್ಯವನ್ನು ಅರಿಕೆ ಮಾಡ್ತೀನಿ. ಕರ್ತನ ವಾಕ್ಯದ ಬಲದಲ್ಲಿ ನಾನು ಹೋಗ್ತೀನಿ. I can tell you numerous times. ನಾನು ಬಹಳಷ್ಟು ಸಲ ನಾನು ಹೇಳ್ಬೋದು, that word is true. ಆ ವಾಕ್ಯ ನಿಜವಾದ. God's word can be health to your body. ದೇವರ ವಾಕ್ಯವು ನನ್ನ ದೇಹಕ್ಕೆ ಆರೋಗ್ಯವಾಗಿದೆ. Try it. ಅದನ್ನ ಪ್ರಯೋಗಿಸಿ ನೋಡಿ. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆಯೇ, please help us never to forget what we have heard. ನಾವು ಕೇಳಿದ್ದನ್ನ ಯಾವತ್ತೂ ಮರೆದೇ ಇರೋ ಹಾಗೆ ನಮಗೆ ಸಹಾಯ ಮಾಡಿ. We pray in Jesus' name. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ. Amen.